ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ಬೆಂಗಳೂರು ಫಸ್ಟ್ಗೆ ಸ್ವಾಗತ. ನಾನು ವಿದ್ಯಶ್ರೀ. ಮೊದಲಿಗೆ ಹೆಡ್ಲೈನ್ಸ್. ದಾಂಪತ್ಯ ಕಲಹಕ್ಕೆ ಎಂಟ್ರಿ ಕೊಟ್ಟು ನಕಲಿ ಐಪಿಎಸ್ ಕಳ್ಳಾಟ, ಎಣ್ಣೆ ಸೀಗೆಕಾಯಿ ಅಂತಿದ್ದೋರನ್ನ ಒಂದು ಮಾಡುವುದಾಗಿ ಶುರು ಮಾಡಿದ್ದ ಆಟ. ಆಪತ್ತಿಗಾಗ್ತೀನಿ ಅಂತ ಬಂದು ಹಣ ಪೀಕಿದವನು ತಂದಿದ್ದು ಪ್ರಾಣಕ್ಕೆ ಸಂಕಟ. ಎಣ್ಣೆ ಏಟಲ್ಲಿ ಹಲಸಿನ ಹಣ್ಣಿನ ಮೇಲೆ ಕಣ್ಣಿಟ್ಟಿದ್ದ ಕಿಲಾಡಿ, ಹಲಸಿನ ಮರ ಏರಿ ಇಳಿಯೋಕೂ ಆಗದೆ ಹಾರೋಕೂ ಆಗದೆ ಸೃಷ್ಟಿಸಿದ್ದ ಟ್ರಾಜಡಿ. ಅಣ್ಣ ನನ್ನ ಕೈಲಾಗ್ತಿಲ್ಲ ಅಂತ ಕೈ ಬಿಟ್ಟವನ್ನ ಹಿಡಿಯೋಕೆ ಪೊಲೀಸರು ಹಿಡಿದಿದ್ರು ಟಾರ್ಪಲ್ ರೆಡಿ. ಜಪಾನ್ನಿಂದ ಬೆಂಗಳೂರಿಗೆ ಬಂದು ಕ್ಯಾಬ್ ಬುಕ್ ಮಾಡಿದವನಿಗೆ ಶಾಕ್. ಎಲ್ಲ ಓಕೆ ಅಂದ ಕ್ಯಾಬ್ ಡ್ರೈವರ್ ಮಧ್ಯದಾರಿಯಲ್ಲೇ ಹಾಕಿದ್ದ ಬ್ರೇಕ್. 1000 ರೂಪಾಯಿಗೆ 4200 ರೂಪಾಯಿ ವಸೂಲಿ ಮಾಡಿ ಕ್ಯಾಬ್ನಿಂದ ಕೊಟ್ಟಿದ್ದ ಕೋಕ್. ದೌರ್ಜನ್ಯ ಕೇಸ್ನಲ್ಲಿ ಕ್ರಮ ಕೈಗೊಳ್ಳದೆ ಮೈಮರೆತ ಪೊಲೀಸರಿಗೆ ಬಿಸಿ. ನಿರ್ಲಕ್ಷ್ಯ ತೋರಿದ ಬನ್ನೇರುಘಟ್ಟ ಪೊಲೀಸರ ವಿರುದ್ಧ ಎಸ್ಪಿ ಕಸವಿಸಿ, ಸಹಾಯ ಮಾಡೋಕೆ ಬಂದವನ ಬಂಧಿಸಿದ ಬಗ್ಗೆ ಕ್ರಮ ಕೈಗೊಳ್ತಾರಂತೆ ಪರಿಶೀಲಿಸಿ. ವೀಕೆಂಡ್ನಲ್ಲಿ ದೇವಸ್ಥಾನಕ್ಕೆ ಹೋಗುವವರಿಗೆ ಗುಡ್ ನ್ಯೂಸ್. ರಾಜಧಾನಿ ಜನರಿಗೆ ಧಾರ್ಮಿಕ ದರ್ಶನ ಮಾಡಿಸಲಿದೆ ಅಶ್ವಮೇಧ ಬಸ್. ಕೇವಲ 600 ರೂಪಾಯಿ ಖರ್ಚು ಮಾಡಿದ್ರೆ ಸಿಗಲಿದೆ 7 ದೇವರುಗಳ ಬ್ಲೆಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.